ಹೌ ಟು ಜಾಯಿನ್ ಇಂಡಿಯನ್ ನೇವಿ ಸಬ್ಮರೀನ್ ಆರ್ಮಿ ಕಂಪ್ಲೀಟ್ ಡೀಟೇಲ್ಸ್ ಹಿಯರ್. ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೀಡಲಾಗುವುದು. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡ INS ಅರಿದಮನ್ ಸುದ್ದಿಯಲ್ಲಿದೆ. ಇದು ದೇಶದ 3ನೇ ಪರಮಾಣು ಚಾಲಿತ ಜಲಾಂತರ್ಗಾಮಿಯಾಗಿದ್ದು, ಭೂಮಿ, ಆಕಾಶ ಮತ್ತು ಸಮುದ್ರದ ಆಳದಿಂದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಉಡಾಯಿಸುವ ನ್ಯೂಕ್ಲಿಯರ್ ಟ್ರಯಾಡ್ ಸಾಮರ್ಥ್ಯವನ್ನು ಭಾರತಕ್ಕೆ ನೀಡಿದೆ. ಈ ಸುದ್ದಿಯ ಬೆನ್ನಲ್ಲೇ ಸಾಹಸಮಯ ಸಮುದ್ರದ ಆಳದ ಜೀವನ ಮತ್ತು ನೌಕಾಪಡೆಯ ಜಲಾಂತರ್ಗಾಮಿ ವಿಭಾಗದಲ್ಲಿ ಕೆಲಸ ಪಡೆಯುವುದು ಹೇಗೆ ಎಂಬ ಕುತೂಹಲ ಅನೇಕರಲ್ಲಿ ಮೂಡಿದೆ. ಅದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಫಸ್ಟ್ ಒನ್ ಬಂದ್ಬಿಟ್ಟು ಜಲಾಂತರ್ಗಾಮಿ ಎಂದರೇನು, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಜಲಾಂತರ್ಗಾಮಿ ಎಂದರೆ ಸಮುದ್ರದ ಮೇಲ್ಮೈ ಮತ್ತು ಆಳದಲ್ಲಿ ದೀರ್ಘಕಾಲ ಕಾರ್ಯನಿರ್ವಹಿಸಬಲ್ಲ ವಿಶೇಷ ನೌಕೆಯಾಗಿರುತ್ತದೆ. ಇದನ್ನು ಪ್ರಪಂಚದಾದ್ಯಂತ ನೌಕಾಪಡೆಗಳು ರಾಷ್ಟ್ರೀಯ ಭದ್ರತೆ, ಶತ್ರುಗಳ ಮೇಲೆ ನಿಗಾ ಇಡುವುದು ಮತ್ತು ರಹಸ್ಯ ಕಾರ್ಯಾಚರಣೆಗಳಿಗಾಗಿ ಬಳಸುತ್ತವೆ. ಕ್ಷಿಪಣಿಗಳು ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಈ ನೌಕೆಗಳಲ್ಲಿ ಕೆಲಸ ಮಾಡುವುದು ಅತ್ಯಂತ ಸವಾಲಿನ ಹಾಗೂ ಹೆಮ್ಮೆಯ ವಿಷಯವಾಗಿದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ನಾವು ನೋಡುವುದಾದರೆ, ಭಾರತೀಯ ನೌಕಾಪಡೆಯ ಜಲಾಂತರ್ಗಾಮಿ ವಿಭಾಗಕ್ಕೆ ನೇರ ನೇಮಕಾತಿ ಇರುವುದಿಲ್ಲ. ಜಲಾಂತರ್ಗಾಮಿ ಅಧಿಕಾರಿಯಾಗಲು ನೀವು ಮೊದಲು ನೌಕಾಪಡೆಗೆ ಸೇರಬೇಕಾಗಿರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಅಗ್ನಿವೀರ್ ನೇಮಕಾತಿ. ಇದರ ಬಗ್ಗೆ ನೋಡುವುದಾದರೆ 12ನೇ ತರಗತಿಯಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಗಣಿತ ವಿಷಯಗಳನ್ನು ಓದಿದವರು ಅಗ್ನಿವೀರ್ ಅಥವಾ ತಾಂತ್ರಿಕ ಪ್ರವೇಶದ ಮೂಲಕ ನೌಕಾಪಡೆಗೆ ಸೇರಬಹುದಾಗಿರುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಅಧಿಕಾರಿ ಪ್ರವೇಶದ ಬಗ್ಗೆ ನೋಡುವುದಾದರೆ ಆಫೀಸರ್ ಎಂಟ್ರಿ. ಪದವೀಧರರು ವಿವಿಧ ಎಂಟ್ರಿ ಸ್ಕೀಮ್ಗಳ ಮೂಲಕ ಅಧಿಕಾರಿಗಳಾಗಿ ಸೇರಬಹುದು. ನೌಕಾಪಡೆಗೆ ಸೇರಿದ ನಂತರ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳನ್ನು ಜಲಾಂತರ್ಗಾಮಿ ವಿಭಾಗಕ್ಕೆ ಆಯ್ಕೆ ಮಾಡಲಾಗುವುದು. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ದೈಹಿಕ ಮತ್ತು ಮಾನಸಿಕ ಅರ್ಹತೆಗಳ ಬಗ್ಗೆ ನಾವು ನೋಡುವುದಾದರೆ, ಇದರಲ್ಲಿ ಯಾವ ಥರ ಇರುತ್ತದೆ ಅಂದರೆ, ಜಲಾಂತರ್ಗಾಮಿಗಳಲ್ಲಿನ ಜೀವನವು ಕಿರಿದಾದ ಜಾಗ ಮತ್ತು ಹೆಚ್ಚಿನ ಒತ್ತಡದಿಂದ ಕೂಡಿರುತ್ತದೆ. ಆದ್ದರಿಂದ ಇಲ್ಲಿ ಕೆಲಸ ಮಾಡುವವರಿಗೆ ಕಠಿಣ ವೈದ್ಯಕೀಯ ಮಾನದಂಡಗಳಿವೆ. ಅತ್ಯುತ್ತಮ ದೃಷ್ಟಿ ಮತ್ತು ಶ್ರವಣ ಶಕ್ತಿ ಅತ್ಯಗತ್ಯ. ದೀರ್ಘಕಾಲದವರೆಗೆ ಸೂರ್ಯನ ಬೆಳಕಿಲ್ಲದೆ ಸಮುದ್ರದ ಆಳದಲ್ಲಿ ಕೆಲಸ ಮಾಡಲು ಮಾನಸಿಕವಾಗಿ ಸದೃಢರಾಗಿರಬೇಕು. ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆ, ವೈದ್ಯಕೀಯ ತಪಾಸಣೆ ಮತ್ತು ಅಧಿಕಾರಿ ಹುದ್ದೆಗಳಿಗಾದರೆ SSB ಸಂದರ್ಶನ ಇರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಜಲಾಂತರ್ಗಾಮಿ ತಾಂತ್ರಿಕ ಅಧಿಕಾರಿ ಆಗಲು ಬೇಕಾದ ವಿದ್ಯಾಭ್ಯಾಸದ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ಜಲಾಂತರ್ಗಾಮಿಗಳಲ್ಲಿನ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಮತ್ತು ಯಂತ್ರೋಪಕರಣಗಳನ್ನು ನಿರ್ವಹಿಸಲು ತಾಂತ್ರಿಕ ಅಧಿಕಾರಿಗಳ ಅಗತ್ಯವಿರುತ್ತದೆ. ಕನಿಷ್ಠ 55% ಅಂಕಗಳೊಂದಿಗೆ BE ಅಥವಾ BTech ಪದವಿ ಹೊಂದಿರಬೇಕು ಮತ್ತು ಮೆಕ್ಯಾನಿಕಲ್, ಮೆರೈನ್, ಆಟೋಮೋಟಿವ್, ಮೆಕಾಟ್ರಾನಿಕ್ಸ್, ಏರೋನಾಟಿಕಲ್, ಕಂಟ್ರೋಲ್ ಇಂಜಿನಿಯರಿಂಗ್, ಇನ್ಸ್ಟ್ರುಮೆಂಟೇಷನ್ ಅಥವಾ ರೋಬೋಟಿಕ್ಸ್ನಂತಹ ವಿಭಾಗಗಳಲ್ಲಿ ಪದವಿ ಪಡೆದವರಿಗೆ ಆದ್ಯತೆ ಇರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ತರಬೇತಿ ಮತ್ತು ನಿಯೋಜನೆಯ ಬಗ್ಗೆ ನಾವು ನೋಡುವುದಾದರೆ, ಆಯ್ಕೆಯಾದ ಅಭ್ಯರ್ಥಿಗಳನ್ನು ಮೊದಲು ಸಬ್ ಲೆಫ್ಟಿನೆಂಟ್ ಶ್ರೇಣಿಯಲ್ಲಿ ನಿಯೋಜಿಸಲಾಗುತ್ತದೆ. ಕೇರಳದ ಎಜಿಮಲದಲ್ಲಿರುವ ನೌಕಾ ಅಕಾಡೆಮಿಯಲ್ಲಿ 22 ವಾರಗಳ ದೃಷ್ಟಿಕೋನ ಕೋರ್ಸ್ ನೀಡಲಾಗುತ್ತದೆ. ನಂತರ ವೃತ್ತಿಪರ ತರಬೇತಿ ಮತ್ತು ಜಲಾಂತರ್ಗಾಮಿ ಅರ್ಹತಾ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರವೇ ಅಧಿಕೃತವಾಗಿ ಜಲಾಂತರ್ಗಾಮಿ ನೌಕೆಗಳಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಸಿಗುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ
ವೇತನ ಮತ್ತು ಸೌಲಭ್ಯಗಳ ಬಗ್ಗೆ ನಾವು ನೋಡುವುದಾದರೆ, ನೌಕಾಪಡೆಯಲ್ಲಿ ಜಲಾಂತರ್ಗಾಮಿ ಸಿಬ್ಬಂದಿ ಆಕರ್ಷಕ ವೇತನ ಮತ್ತು ಗೌರವದ ಜೀವನ ಲಭ್ಯವಿದೆ. ಇನ್ನು ಮಾಸಿಕ ವೇತನ 10ನೇ ಹಂತದ ವೇತನ ಶ್ರೇಣಿಯಂತೆ 56,100 ರಿಂದ 1,77,500 ರವರೆಗೆ ಇರುತ್ತದೆ. ಹೆಚ್ಚುವರಿ ಭತ್ಯೆಗಳು ಜಲಾಂತರ್ಗಾಮಿ ಸೇವೆಯ ಕಠಿಣತೆಯನ್ನು ಪರಿಗಣಿಸಿ ವಿಶೇಷ ಸಬ್ಮರೀನ್ ಅಲೋವೆನ್ಸ್ ನೀಡಲಾಗುತ್ತದೆ. ಇದಲ್ಲದೆ ಇತರ ಸೌಲಭ್ಯಗಳು ಉಚಿತ ವೈದ್ಯಕೀಯ ಸೇವೆ, ವಿಮೆ, ಕ್ಯಾಂಟೀನ್ ಸೌಲಭ್ಯ ಮತ್ತು ನಿವೃತ್ತಿಯ ನಂತರದ ಪೆನ್ಷನ್ ಸೌಲಭ್ಯಗಳು ದೊರೆಯುತ್ತವೆ. ಇನ್ನು ಇದೇ ತರಹದ ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.